ಗೋಶಾಲಾ ಭಜನಾ ಗಾಯನದಲ್ಲಿ ಕುಣಿದು ಕುಪ್ಪಳಿಸಿದ ಜನ. ಗೋ ರಕ್ಷಣೆಗೆ ವಿನೂತನ ಜಾಗೃತಿ ಅಭಿಯಾನ. ಗೋಮಾತೆಯ ಹೆಸರಲ್ಲಿ ಭವ್ಯ ಭಜನೆ. ಸಾವಿರಾರು ಸಂಖ್ಯೆ ಜನ ಗೋ ರಕ್ಷಣಾ ಕಾರ್ಯಕ್ರಮದಲ್ಲಿ ಭಾಗಿ. ವಿಟ್ಟಸಂದ್ರ ಸಮೀಪದ ಶ್ರೀ ಕೃಷ್ಣ ಗೋಶಾಲೆಯಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ಬೇಗೂರು ಸಮೀಪದ ವಿಟ್ಟಸಂದ್ರ ಸಮೀಪದ ಶ್ರೀ ಕೃಷ್ಣ ಗೋಶಾಲೆ. ಶಾಸಕ ಎಂ ಕೃಷ್ಣಪ್ಪ, ಆನಂದ ಗುರೂಜಿ ಸೇರಿ ಗಣ್ಯರು ಕೂಡ ಭಾಗಿಯಾಗಿದ್ದರು. ಗೋಶಾಲೆಯ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ ಅಂತ ಶಾಸಕ ಎಂ ಕೃಷ್ಣಪ್ಪ ಕಿವಿಮಾತು. ಇದೇ ವೇಳೆ ನೂತನ ಗೋಶಾಲೆ ಶಂಕುಸ್ಥಾಪನೆ. 4 ಅಂತಸ್ತಿನ ಗೋಶಾಲೆ ನಿರ್ಮಾಣಕ್ಕೆ ಸಜ್ಜು. ಭಾರತ ದೇಶದಲ್ಲಿಯೇ ಅತಿ ದೊಡ್ಡ ಹೈಟೆಕ್ ಗೋಶಾಲೆ ನಿರ್ಮಾಣಕ್ಕೆ ಸಿದ್ಧತೆ. ಈಗಾಗಲೇ 500ಕ್ಕೂ ಅಧಿಕ ಗೋವುಗಳ ರಕ್ಷಣೆ ಮಾಡಲಾಗಿದೆ. ಮತ್ತಷ್ಟು ಗೋವುಗಳ ರಕ್ಷಣೆಗಾಗಿ ವಿನೂತನ ಭಜನಾ ಕಾರ್ಯಕ್ರಮ. ರಾತ್ರಿ ಇಡೀ ಭಜನಾ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ ಮಹಿಳೆಯರು, ಮಕ್ಕಳು, ಪುರುಷರು. ಬೇಗೂರಿನಲ್ಲಿ ನನ್ನ ಆತ್ಮೀಯ ಗೆಳೆಯ, ನಮ್ಮ ಪಕ್ಷದ ಮುಖಂಡ ಅಂತ ಕೃಷ್ಣಾರೆಡ್ಡಿಯವರು ಕೃಷ್ಣ ಗೋಶಾಲೆಯನ್ನು ಮಾಡಿ ಗೋ ರಕ್ಷಣೆಯ ಜೊತೆಯಲ್ಲಿ ಗೋಗಳನ್ನು ಚೆನ್ನಾಗಿ ಸಾಕಿ ದೇಶೀಯ ತುಪ್ಪವನ್ನು ಎಲ್ಲರಿಗೂ ಕೊಡುವಂಥದ್ದು, ಹಾಲನ್ನು ಕೊಡುವಂಥದ್ದು, ಭಾಳ ಉತ್ತಮವಾಗಿ ಗೋಶಾಲೆಯನ್ನು ನಡೆಸ್ತಿದ್ದಾರೆ. ಇಂದೇ ರೀತಿ ಎಲ್ಲರೂ ನಮ್ಮ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಏನೇ ಮಾಡಿ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಪೇಪರನ್ನು ಬಿಸಾಕಬೇಡಿ. ಹಣ್ಣು ಹಂಪಲುಗಳನ್ನು ಪ್ಲಾಸ್ಟಿಕ್ ಪೇಪರಲ್ಲಿ ಬಿಸಾಕಿದಾಗ ಅದು ಹಸು ತಿನ್ಬಿಡುತ್ತೆ. ಅದರಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಿ ಹಸುಗಳನ್ನು, ಗೋಗಳನ್ನು ಕಾಪಾಡಿ ಅಂತ ಕೈ ಮುಗಿದು ಕೇಳ್ಕೊತೀವಿ. ಈಗ ನಮ್ಮ ಶಾಸಕರ ಮಾರ್ಗದರ್ಶನದಂತೆ ನಾವು 13 ವರ್ಷದಿಂದ ಗೋಶಾಲಾ ರಿಜಿಸ್ಟ್ರೇಷನ್ ಮಾಡಿಸಿ ಈಗ 516 ಹಸುಗಳಿದೆ, ಉಳಿಸಿದ್ದೀವಿ. ಅದರಲ್ಲಿ ಕಸಾಯಿಖಾನೆಗೆ ಹೋಗಿರೋಂಥದ್ದೇ ಒಂದು 300 ಹಸುಗಳು ಉಳಿದಿದೆ. ಈಗ ಹೊಸದಾಗಿ ಗೋಶಾಲೆ ಬಂದು ಈಗ ಒಂದು 15,000 ಅಡಿ ವಿಸ್ತೀರ್ಣದಲ್ಲಿ ಗ್ರೌಂಡ್ ಪ್ಲಸ್ 4 ಫ್ಲೋರು ಭಾರತದಲ್ಲೇ ಒಂದು ಮಾಡಲಾಗಿರಬೇಕು ಅನ್ನೋ ಥರ ಮಾಡ್ತಾಯಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಹಸುಗಳಿರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಹಸುಗಳಿಗೆ ಹುಲ್ಲು ಮತ್ತು ಬೂಸ, 3ನೇ ಫ್ಲೋರಲ್ಲಿ ಪಂಚಗವ್ಯ ಚಿಕಿತ್ಸೆ ಮತ್ತು ಬಂದವರು ಉಳ್ಕೊಳ್ಳಿಕ್ಕೆ ಒಂದು 20 ಸುಸಜ್ಜಿತವಾದಂಥ ಮನೆ, ಅವ್ರಿಗೆ ರೂಮ್ಗಳು, ಮತ್ತು ಅದರಲ್ಲಿ ಅಡುಗೆ ಮನೆ ಸಹ ಬರುತ್ತೆ, ಉಚಿತ ಅನ್ನದಾನ ಇರುತ್ತೆ. 4ನೇ ಫ್ಲೋರಲ್ಲಿ ಭಜನೆ ಮಂದಿರ ಬರುತ್ತೆ 15,000 ಅಡಿ, ಅದ್ರ ಮೇಲೆ 2 ದೇವಸ್ಥಾನಗಳು ಬರುತ್ತೆ. ಈ ರೀತಿ ಒಂದು ಸುಸಜ್ಜಿತವಾದ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 5 ಕೋಟಿ ರೂಪಾಯಿ ಇದಕ್ಕೆ ಆಗ್ತಾಯಿದೆ. ನಮ್ಮ ಶಾಸಕರ ಸಹಕಾರದಿಂದ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಗೋಪ್ರೇಮಿಗಳಿಗೆ ಇದಕ್ಕೆ ಸಹಕಾರ ಕೊಟ್ಟವ್ರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. 15,000 ಅಡಿ ಅಲ್ಲಿ ಎಷ್ಟು ಗೋವುಗಳನ್ನು ಅಲ್ಲಿ ಇರಿಸಬಹುದು? ಅದರಲ್ಲಿ ಈಗ 100 ಹಸು ಉಳಿಸ್ಬೋದು. 100 ಹಸುಗಳು. ಈಗ ನಿಮ್ಮ ಹತ್ರ ಯಾವ್ಯಾವ ತಳಿ ಇದೆ? ನಮ್ಮಲ್ಲಿ ಭಾರತ ದೇಶದಲ್ಲಿ ಪ್ರಸ್ತುತ ಇರೋ 36 ತಳಿಗಳಲ್ಲಿ 30 ತಳಿಗಳಿಲ್ಲ ನಮ್ಮ ಗೋಶಾಲೆಯಲ್ಲಿ ಲಭ್ಯ ಇದೆ. ಮತ್ತು ಎಮ್ಮೆಗಳಲ್ಲಿ ಒಂದು 6 ತಳಿ ಇದೆ. ಒಟ್ಟು 36 ತಳಿಗಳಿದೆ. ನಿಮಗೆ ಗೋವುಗಳನ್ನು ದಾನ ನೀಡಬೇಕು ಅಥವಾ ನೀವು ಗೋವುಗಳನ್ನು ಯಾಕೆ ಸ್ವೀಕಾರ ಮಾಡ್ತೀರಾ ಮತ್ತು ನಿಮ್ಮ ಶಾಲೆಗೆ ಯಾವ ರೀತಿ ಕೊಡಬೇಕು? ನಾವು ಬರೀ ದೇಸಿ ತಳಿಗಳು ಮಾತ್ರ ತಗೊತಾ ಇದ್ದೀವಿ. HF ಜರ್ಸಿ ತಗೊಳಲ್ಲ. ಕೊಡೋಂಗಿರೋ ದೇಸಿ ತಳಿ ಕೊಟ್ಟರೆ ನಾವು ದಾನ ತಗೊತೀವಿ. ನಿಮ್ಮ ಹೆಸರು? ಕೃಷ್ಣಮೂರ್ತಿ ಸರ್.